ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲವರು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPSC PDO NaN-HK ನೇಮಕಾತಿ 2024. ಈಗಾಗಲೇ PDO HK ಒಂದು ರಿಸಲ್ಟು ಬಂದಿದೆ. ಈಗಾಗಲೇ ನೀವು ನೋಡಿರ್ಬೋದು. ಇದರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಲೀಸ್ಟು ಬಿಟ್ಟಿದ್ದಾರೆ, ಪ್ಲಸ್ ಡೇಟು ಸಹ ಬಿಟ್ಟಿದ್ದಾರೆ. ಇದೇ ತಿಂಗಳು 29 ಮತ್ತು 30ನೇ ತಾರೀಕು ಆಯ್ಕೆಯಾದಂತಹ ಎಲ್ಲ ಅಭ್ಯರ್ಥಿಗಳಿಗೆ, ಏನು 284 ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದರು ಈ ಒಂದು HK ವಿಭಾಗದ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ, ಅವರೆಲ್ಲರಿಗೂ ಸಹ ಬೆಂಗಳೂರು ಅಂದರೆ KPSC ಒಂದು ಕೇಂದ್ರ ಕಚೇರಿಯಲ್ಲಿ ಇದರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಹ ಇರಲಿದೆ. ನೆಕ್ಸ್ಟು ಈ ಒಂದು PDO NaN-HK ಒಂದು ರಿಸಲ್ಟ್ ಯಾವಾಗ ಬರ್ತದೆ ಎಂಬುದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಒಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತಿರುವಂತಹ ಜಾಯಿನ್ ಬಟನನ್ನು ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ. ಅದೇ ರೀತಿಯಾಗಿ ಲೈಕ್ ಮಾಡಿದ ನಂತರ ನಿಮಗೆ ಹೈಪ್ ಅಂತೇಳಿ ಒಂದು ಆಪ್ಷನ್ ಕಾಣ್ತದೆ, ಹೈಪ್ ಮಾಡುವ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಲೈಕ್ ಮಾಡಿದ ನಂತರ ಪ್ರತಿಯೊಬ್ಬರು ಸಹ ಹೈಪ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ಬಂದುಬಿಟ್ಟು PDO NaN-HK ಒಂದು 1:3 ರಿಸಲ್ಟ್ ಯಾವಾಗ ಬರಬಹುದು ಎಂಬುದನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದೇ ರೀತಿಯಾಗಿ ಸೇಫ್ ಸ್ಕೋರ್ ಎಷ್ಟು ಇದ್ದರೆ ನೀವು ಸೇಫಲ್ಲಿ ಇರ್ತೀರಾ ಮತ್ತು ಈ ಲೀಸ್ಟಲ್ಲಿ ಇರ್ತೀರಾ ಎಂಬುದನ್ನು ಸಹ ಡಿಸ್ಕಷನ್ನ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಅಂತ ಹೇಳ್ತಾ, ಈ ಒಂದು PDO 1:3 ರಿಸಲ್ಟ್ ಯಾವಾಗ ಬರ್ಬೋದು? ಇದರ ಒಂದು ರಿಸಲ್ಟ್ ಬಂದುಬಿಟ್ಟು ಇನ್ನು ಅವರು 1:3 ಲೀಸ್ಟನ್ನು ಆಯೋಗದ ಅನುಮೋದನೆಗೆ ಅವರು ಸಲ್ಲಿಸಿಲ್ಲ. ಓಕೆ, ಆಯೋಗದ ಅನುಮೋದನೆಗೆ ಸಲ್ಲಿಸಿ ಒಂದು ವಾರ ಅಥವಾ 15 ದಿನಗಳ ಒಳಗಡೆ ನಿಮಗೆ ರಿಸಲ್ಟ್ ಬರ್ತದೆ. ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ರಿಸಲ್ಟ್ ಯಾವಾಗ ಬರ್ಬೋದು ಅಂತಂತಂದರೆ ಸೆಪ್ಟೆಂಬರ್ ಮಿಡ್ ವೀಕ್ ಅಥವಾ ಲಾಸ್ಟ್ ವೀಕಲ್ಲಿ ಬರುವಂತಹ ಸಾಧ್ಯತೆ ಇದೆ. ಈ ಒಂದು PDO NaN-HK ಒಂದು 1:3 ರಿಸಲ್ಟು ಸೆಪ್ಟೆಂಬರ್ ಮಿಡ್ ಅಥವಾ ಲಾಸ್ಟ್ ವೀಕಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ. ಅಕ್ಟೋಬರಲ್ಲಿ ನಿಮಗೆ ಇದರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುವಂತಹ ಸಾಧ್ಯತೆ ಇದೆ. ಈ ಒಂದು PDO NaN-HK ಒಂದು ರಿಸಲ್ಟ್. ಒಟ್ಟಾರೆ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಎಷ್ಟು? 150 ಹುದ್ದೆಗಳಿರುವಂತಹ ಈ ಒಂದು ನೇಮಕಾತಿಯಲ್ಲಿ ರಿಸಲ್ಟು 1:3 ಅಂತಂದರೆ 450 ಜನ ಅಭ್ಯರ್ಥಿಗಳು ಈ ಒಂದು ಲೀಸ್ಟಲ್ಲಿ ಇರ್ತಾರೆ. 450 ಜನ ಅಭ್ಯರ್ಥಿಗಳು ಈ ಒಂದು ಲೀಸ್ಟಲ್ಲಿ ನೀವು ನೋಡ್ಬೋದು. ಇದರ ಒಂದು ಸೇಫ್ ಸ್ಕೋರ್ ಎಷ್ಟು ಎಂಬುದನ್ನು ಹೇಳೋದಾದರೆ, ಎಕ್ಸ್ಪೆಕ್ಟೆಡ್ ಆಗಿ 135 ಪ್ಲಸ್ ಇರುವಂತಹ ಎಲ್ಲ ಅಭ್ಯರ್ಥಿಗಳು ಒಂದು ಸೇಫಲ್ಲಿ ಇರ್ತಾರೆ. 135ರಿಂದ 140. ಓಕೆ, PDO HK ವಿಭಾಗದಲ್ಲಿ 110 ಪ್ಲಸ್ ಇದ್ದಂತಹ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ. 110 ಪ್ಲಸ್ ಅಂದರೆ ಅದು ಕೆಲವು ಕ್ಯಾಟಗರಿಗಳಲ್ಲಿ ಮಾತ್ರ. ಓಕೆ, ಕೆಲವೊಂದು ಕ್ಯಾಟಗರಿಯಲ್ಲಿ 140 135 ಇದ್ದರೂ ಸಹ ಸೆಲೆಕ್ಟ್ ಆಗಿಲ್ಲ PDO HK ವಿಭಾಗದಲ್ಲಿ. ಅವರು ಬಂದು ಪ್ರಶ್ನೆ ಮಾಡ್ಬೋದು, ಅಷ್ಟಾದರೂ ಸಹ ಸೆಲೆಕ್ಟ್ ಆಗಿಲ್ಲ, ನೀವು ಸುಮ್ಮನೆ ಹೇಳ್ತಿದ್ದೀರಾ ಅಂತ. ಇಲ್ಲ, ಕೆಲವೊಂದು ಕ್ಯಾಟಗರಿಗಳಲ್ಲಿ ರಿಸರ್ವೇಷನ್ ಕ್ಯಾಟಗರಿಗಳಲ್ಲಿ ಇರ್ತಾವಾಗ ಅಲ್ಲಿ 115 116 110ರವರೆಗೂ ಸಹ ಅಭ್ಯರ್ಥಿಗಳು ಆಯ್ಕೆಯಾಗಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಓಕೆ, 1:1 ಲೀಸ್ಟ್ ಸಹ ಅತಿ ಶೀಘ್ರದಲ್ಲೇ ಬರ್ತದೆ ಈ ಒಂದು HK ವಿಭಾಗದ್ದು. ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದುಬಿಟ್ಟು 29 ಮತ್ತು 30ನೇ ತಾರೀಕಿದೆ. ಈ ಒಂದು ಸೇಫ್ ಸ್ಕೋರ್ ಅಂತಂದರೆ 100% ಆ ಒಂದು ಲೀಸ್ಟಲ್ಲಿ ಬರಬೇಕು. ಹಾಗಾಗಿ 140 ಅಥವಾ 135 ಪ್ಲಸ್ ಇರುವಂತಹ ಅಭ್ಯರ್ಥಿಗಳು ಒಂದು ರೀತಿಯಾಗಿ ಸೇಫಲ್ಲಿ ಇರ್ತೀರಾ ಎಂಬುದನ್ನು ಹೇಳ್ಬೋದು. ಓಕೆ, ಕೆಲವೊಂದು ಕ್ಯಾಟಗರಿಯಲ್ಲಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ನಾನು ಥ್ಯಾಂಕ್ಸ್ ಫಾರ್ ವಾಚಿಂಗ್.